ನಮಸ್ಕಾರ ರೀ ಎಲ್ಲರಿಗೂ. ವನಿತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಕ್ಕೋಲಿ ಪಾಯಸ ಅಥವಾ ಚಪಾತಿ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡ್ಲಿಕ್ಕೆ ಭಾಳ ಸುಲಭ ನೋಡಿರಿ. ಹಂಗಾರೆ ಟೇಸ್ಟೂ ಅಷ್ಟೇ ರುಚಿಯಾಗಿರುತ್ತೆ. ನಿಮಗೇನಾದ್ರೂ ತಕ್ಷಣ ಸ್ವೀಟ್ ತಿನ್ಬೇಕು ಅನ್ನಿಸ್ತಂದ್ರೆ ಫ್ರಿಜ್ನಾಗ ಚಪಾತಿ ಹಿಟ್ಟು ಉಳಿದಿತ್ತಂದ್ರೆ ಇದನ್ನು ಪಟ್ಟನ್ನು ಮಾಡ್ಕೊಂಡು ತಿನ್ಬೋದು ರೀ. ಅಷ್ಟು ಸುಲಭವಾಗಿರುತ್ತೆ. ಆಮೇಲೆ ರುಚಿನೂ ಭಾಳ ಚಲೋ ಇರ್ತೈತೆ ರೀ. ಬಿಸಿ ಬಿಸಿಯಾಗಿ ತಿನ್ನಬೇಕು ರೀ ಇದನ್ನು. ಇನ್ನು ಈ ಥರ ಒಂದು ಸತಿ ಮಾಡಿ ನೋಡಿರಿ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಾನಿಲ್ಲಿ ಒಂದು ದೊಡ್ಡ ಬೌಲಿಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಂಡ್ರಿ. ಒಮ್ಮೆ ನೀರು ಹಾಕಿದ್ರೆ ಅಳಗಾಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಳ್ಳೋಣ. ಭಾಳ ಮೆತ್ತಗೆ ಕಲಿಸ್ಬೇಡ್ರಿ. ಪುರಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಸಾಕ್ರಿ. ಇದು ನೋಡ್ರಿ, ಇದು ಕಲಸಾಗಿದ್ರಿ. ಈಗ ಇದನ್ನ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಸ್ವಲ್ಪ ಹಿಟ್ಟು ನೆನೆಲಿರಿ. ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು ಸೈಡಿಗೆ ಇಟ್ಬಿಡೋಣ. ಈಗ ನಾವು ಸ್ವೀಟಿಗೆ ಬೆಲ್ಲ ಹಾಕ್ಕೋತಿದ್ದೀನಿ ರೀ. ನಾನಿಲ್ಲಿ ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ರೀ. ಅದಕ್ಕೆ 5 ಬೌಲ್ ನೀರು ಹಾಕ್ತಿದ್ದೀನಿ ರೀ. ಅಂದರೆ ಅದು ಗೋಧಿ ಹಿಟ್ಟೆಲ್ಲ ಇದ್ರಲ್ಲಿ ಕುದಿಬೇಕಲ್ರಿ. ಗ್ಯಾಸ್ ಆನ್ ಮಾಡ್ಕೊಂಡು ಬೆಲ್ಲ ಕರಗಾಕಿ ಇಟ್ಬಿಡೋಣ್ರಿ. ಈಗೇನು ಮಾಡೋಣ್ರಿ, ಆಗಲೇ ಹಿಟ್ಟು ಕಲಸಿರೋದನ್ನ ಅದನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಮೆದ್ಕೊಂಡ್ಬಿಡೋಣ್ರಿ. ಇದರಿಂದ ಏನಾಕೈತ್ರಿ, ಹಿಟ್ಟೆಲ್ಲ ಸಾಫ್ಟ್ ಆಗ್ತೈತಿ. ಈ ಥರ ಮೆದ್ಕೊಂಡ್ಬಿಡೋಣ್ರಿ. ಈ ಥರ ಈಗ ಇದನ್ನು ಮೆದ್ಕೊಂಡು ಚಪಾತಿ ಮಾಡೋರಾಗ ಆ ಬೆಲ್ಲನೂ ಕರಗಿರತ್ತೆ ರೀ. ಆ ಬೆಲ್ಲ ಕರಗಿದ ಬೆಲ್ಲ ಏನು ಮಾಡಿರಿ, ಅದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಂಬಿಡ್ರಿ. ಅಂದ್ರೆ ಕಸ ಎಲ್ಲ ಉಳ್ದಿರೋದೆಲ್ಲ ಹೋಗ್ಬಿಡ್ತೈತಿ. ಇನ್ನು ಚಪಾತಿ ಹಿಟ್ಟಿನ ಥರ ಒಂದು ಮೀಡಿಯಮ್ ಸೈಜಷ್ಟು ಉಳ್ಳಿ ತೊಗೊಂಡು ಇದನ್ನು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಬಿಡೋಣ. ದುಂಡಾಗಿ ಲಟ್ಟಿಸ್ಕೊಂಬಿಡೋಣ. ನೋಡಿರಿ, ಈ ಥರ ಲಟ್ಟಿಸ್ಬೇಕ್ರಿ. ಚಪಾತಿ ಮಣೆಗೆ ಹಾಗೆ ಲಟ್ಟಣಿಗೆಗೂ ಎಣ್ಣೆ ಹಚ್ಕೊಂಡ್ಬಿಡ್ರಿ. ಇದು ನಿಮ್ಗೆ ಯಾವ ಟೈಪ್ ಶೇಪ್ ಬೇಕೋ ಆ ಟೈಪ್ ಕಟ್ ಮಾಡಿಕೊಡ್ರಿ. ನಾನಿಲ್ಲೇ ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊತೀನಿ. ಈಗೆಲ್ಲ ಬೆಲ್ಲ ಕರಗೈತಿ. ಇಲ್ಲೆಲ್ಲ ಬೆಲ್ಲ ಸೋಸ್ಕೊಂಡಿನ್ರಿ. ಸೋಸ್ಕೊಂಡು ಇನ್ನೊಂದು ಪಾತ್ರೆ ಹಾಕ್ಕೊಂಡು ಇಟ್ಕೊಂಡಿನಿ. ಈಗೆಲ್ಲ ಅದೇನು ಸ್ಕ್ವೇರ್ ಟೈಪ್ ಮಾಡಿದ್ವಲ್ರಿ, ಚಪಾತಿ ಕಟ್ ಮಾಡಿದ್ದು ಚಪಾತಿ ಹಿಟ್ಟಿಂದು, ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ್ರಿ. ನೀವು ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರು ಏನು ಮಾಡಿರಿ, ಜಾಸ್ತಿ ಬೆಲ್ಲ ಹಾಕ್ಕೊಳ್ರಿ. ಇದೆಲ್ಲ ಹಾಕಿನಿ. ಆಗಾಗ ಕೈ ಆಡಿಸ್ತೀರಿ, ಇಲ್ಲಂತಂದ್ರೆ ಹೊತ್ತು ಬಿಡ್ತೈತಿ. ನಾನಿಲ್ಲಿ 4 ಚಪಾತಿ ಆಗುವಷ್ಟು ಹಿಟ್ಟನ್ನು ಇದಕ್ಕೆ ಹಾಕಿನ್ರಿ. ಇದಕ್ಕೇನಾದರೂ ನೀರು ಕಮ್ಮಿ ಅನಿಸಿದ್ವು ಅಂದ್ರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕಿರಿ. ಈಗ ಅರ್ಧ ಕುದ್ದೈತ್ರಿ ಇದೆ. ಈಗ ಇದಕ್ಕೆ ನಾನು ಒಂದು ಬೌಲ್ ಒಣ ಕೊಬ್ಬರಿ ಹಾಕ್ತಿದ್ದೀನಿ ರೀ. ಇದು ಕೊಬ್ಬರಿನೇ ಇದ್ರೊಳಗೆ ಕುದ್ದಿತ್ತಂದ್ರೆ ಏನಾಕೈತ್ರಿ, ಎಣ್ಣೆ ಅಂಶ ಬಿಡ್ತೈತಿ. ಆಮೇಲೆ ತಿನ್ಲಿಕ್ಕೂ ಭಾಳ ರುಚಿ ಆಗ್ತೈತಿ. ಚಂದ ಕುದಿಬೇಕ್ರಿ ಇದು. ಸ್ಕ್ವೇರ್ಸ್ ಎಲ್ಲ ಡಬಲ್ ಸೈಜ್ ಹಾಕಿ ದಪ್ಪಗೆ ಆಗ್ಬಿಡ್ತೈತಿ, ನೀರು ಹಿಡ್ಕೊಂಡು. ಇದು ಕುದ್ದೈತ್ರಿ. ಇದಕ್ಕೆ ನಾನು ಏಲಕ್ಕಿ ಮತ್ತು
ಹುರಿದಿಟ್ಟಿರೋ ಗಸಗಸೆ ಹಾಕ್ತಿದ್ದೀನಿ ರೀ ಇದಕ್ಕೆ. ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ್ರಿ. ನೋಡಿರಿ ಇದೆಲ್ಲ ಆಗೈತಿ. ಈಗ ಇದು ನಿಮ್ಗೆ ನೀರು ಕಡಿಮೆ ಅನಿಸಿತ್ತಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಕುದಿಸ್ಬಿಡ್ರಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತಗೊಂಡ್ಬಿಡೋಣ. ಇನ್ನೊಂದು ಚಳಿಗಾಲದಾಗ ತಿನ್ನಲಿಕ್ಕೆ ಭಾಳ ರುಚಿ ಅನ್ನಿಸ್ತೈತ್ರಿ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಹಾಲು ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು. ನೋಡಿರಿ ಈ ಥರ ಮಾಡ್ತೀನಿ ರೀ, ಮಕ್ಕಳಿಗೂ ಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಇದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿರಿ. ನಾನು ಇದ್ರ ಮೇಲೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ತಿದ್ದೀನಿ. ಇದು ಆಪ್ಷನ್, ಬೇಕಾದರೆ ಮೇಲೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿರಿ ಇವಾಗ ಚಕ್ಕೋಲಿ ಪಾಯಸ ತಿನ್ನಿರಿ ರೆಡಿ. ನೀವು ಈ ಥರ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಹೆಂಗಾಗೈತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.